ಹಾಯ್, ಎಲ್ಲರೂ ಹೇಗಿದ್ದೀರಾ? ಅಂದ್ರೆ ಈಗ ಎಂಜಿನಿಯರಿಂಗ್ ಜಾಯ್ನ್ ಆಗಿರ್ತೀರಾ, ಎಂಜಿನಿಯರ್ ವಿದ್ಯಾರ್ಥಿಗಳಿಗೋಸ್ಕರ ವಿಡಿಯೋನ ಮಾಡ್ತಿರೋದು. ಸೊ ಕೌನ್ಸಿಲಿಂಗ್ ಟೈಮಲ್ಲಿ ತುಂಬಾ ಇಂಟರಾಕ್ಷನ್ ಇರ್ತಿತ್ತು. ಸೊ ಅದಕ್ಕೋಸ್ಕರ ಕೇಳ್ತಿರೋದು, ಹೇಗಿದ್ದೀರಾ, ನಂತರ ಕಾಲೇಜ್ ಹೇಗೆ ಅನಿಸ್ತಾ ಇದೆ. ಈಗ ಈ SSP ಸ್ಕಾಲರ್ಶಿಪ್ ಏನಿದೆ, ಇದಕ್ಕೆ ಅಪ್ಲೈ ಮಾಡೋದಕ್ಕೆ USN ಇದುವರೆಗೆ ಬಂದಿಲ್ಲ, ಹೇಗೆ ಅಪ್ಲೈ ಮಾಡೋದು ಅಂತ ತುಂಬಾ ವಿದ್ಯಾರ್ಥಿಗಳು ಕೇಳ್ತಾ ಇದ್ರಿ. ಈ USN ಅಂದ್ರೆ ಯೂನಿವರ್ಸಿಟಿ ಸೀಟ್ ನಂಬರ್, ಅದು ನಿಮಗೆ ಸಿಗೋದಕ್ಕೆ ಇನ್ನೂ ತುಂಬಾ ಟೈಮ್ ಇದೆ, ಇಷ್ಟು ಬೇಗ ಸಿಗಲ್ಲ, ಟೈಮ್ ಇದೆ. ನಂತರ USN ಬದಲಿಗೆ ನೀವು ಸೀಟ್ ನಂಬರ್ನ ಯೂಸ್ ಮಾಡ್ಕೋಬಹುದು. ಸೀಟ್ ನಂಬರ್ನ ಎಂಟರ್ ಮಾಡಿ ನಿಮ್ಮ SSP ಸ್ಕಾಲರ್ಶಿಪ್ ಅಪ್ಲಿಕೇಶನ್ ಪ್ರಾಸೆಸ್ ಅನ್ನ ಕಂಟಿನ್ಯೂ ಮಾಡಬಹುದು, ಕಂಪ್ಲೀಟ್ ಮಾಡಬಹುದು. ಓಕೆನಾ? ಬಟ್ ಸೀಟ್ ನಂಬರ್ ನೀವು ಯೂಸ್ ಮಾಡ್ಬೇಕಂದ್ರೂ ಕೂಡ ಕೇಳಿದವರು ನಿಮ್ಮ ಡೀಟೇಲ್ಸ್ ಏನಿರುತ್ತೆ ಅಂದ್ರೆ ಈ ವರ್ಷ ಅಡ್ಮಿಷನ್ ತೆಗೆದುಕೊಂಡಂತಹ ವಿದ್ಯಾರ್ಥಿಗಳ ಡೀಟೇಲ್ಸ್ ಅದನ್ನ ಸ್ಕಾಲರ್ಶಿಪ್ ಡಿಪಾರ್ಟ್ಮೆಂಟ್ ಅವರಿಗೆ ಕಳಿಸ್ಬೇಕು. ಬಟ್ ಇದುವರೆಗೆ ಕಳಿಸಿಲ್ಲ. ಬಟ್ ಕಳಿಸ್ತಾರೆ, ಮೇ ಬಿ ನೆಕ್ಸ್ಟ್ ಮಂತ್ ಫಸ್ಟ್ ವೀಕ್ ಹಾಗೆ ನಿಮಗೆ ಈ ಸೀಟ್ ನಂಬರ್ ಏನಿದೆ ಅದನ್ನ ಎಂಟರ್ ಮಾಡಿ ಈ ಸ್ಕಾಲರ್ಶಿಪ್ಗೆ ಅಪ್ಲೈ ಮಾಡೋದಕ್ಕೆ ಆಗುತ್ತೆ. ಅಕಸ್ಮಾತ್ ಡಿಲೇ ಆದ್ರೆ ಏನ್ ಮಾಡೋದು ಅನ್ನೋದು ನಿಮ್ಮ ಪ್ರಶ್ನೆ ಆಗಿದ್ರೆ, ಅಕಸ್ಮಾತ್ ನಿಮ್ಮ ಡೀಟೇಲ್ಸ್ ಏನಿದೆ ಅದು ಅಪ್ಡೇಟ್ ಮಾಡೋದಕ್ಕೆ ಅಥವಾ ಅದನ್ನ ಕೇಳಿದವರು ಸ್ಕಾಲರ್ಶಿಪ್ ಡಿಪಾರ್ಟ್ಮೆಂಟ್ಗೆ ನೀಡೋದಕ್ಕೆ ಟೈಮ್ ತೆಗೆದುಕೊಂಡ್ರೆ ಅಪ್ಲಿಕೇಶನ್ ಹಾಕೋದಕ್ಕೆ ಲಾಸ್ಟ್ ಡೇಟ್ ಏನಿದೆ ಅದನ್ನ ಎಕ್ಸ್ಟೆಂಡ್ ಮಾಡ್ತಾರೆ. ಸೊ ಟೆನ್ಷನ್ ಮಾಡ್ಕೊಳ್ಳೋ ಅವಶ್ಯಕತೆ ಅಂತೂ ಇಲ್ಲ. ನಂತರ ಚೆನ್ನಾಗಿ ಸ್ಟಡಿ ಮಾಡ್ತಾ ಇದ್ದೀರಾ ಅಂತ ಅನ್ಕೊಂಡಿದ್ದೀನಿ. ಹೊಸದಾಗಿ ಇಂಜಿನಿಯರಿಂಗ್ ಜಾಯ್ನ್ ಆಗಿದ್ದೀರಾ, ಪ್ಯಾಟರ್ನ್ ಚೇಂಜ್ ಇರುತ್ತೆ, ಸ್ಟಡಿ ಮಾಡೋದು ಆಗಿರ್ಬೋದು ಅಥವಾ ಕ್ವಶನ್ ಪೇಪರ್ ಆಗಿರ್ಬೋದು. ಸೊ ಚೆನ್ನಾಗಿ ಸ್ಟಡಿ ಮಾಡಿ. ಆಲ್ ದ ಬೆಸ್ಟ್. ಜೈ ಹಿಂದ್. ವಂದೇ ಮಾತರಂ.